ಸ್ನೇಹಿತರೆ ನಮಸ್ಕಾರ. ನಾನು ರಘುನಂದನ, ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನನ್ನ ಜೊತೆ ಇದ್ದಾರೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು, ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷರು ಸತೀಶ್ ಅವರು, ಹಾಗೆ ಈ ಯಲಹಂಕ ಜಿಲ್ಲೆಯ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನಾಗಭೂಷಣ್ ಅವರು ಇದ್ದಾರೆ. ಲೈವ್ ಮಾಡ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರು ಬಾಬು, ಬೆಂಗಳೂರು ಉತ್ತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು. ಹಾಗೆ ನಮ್ಮ ಜೊತೆ ಯಲಹಂಕ ತಾಲೂಕಿನ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರಾದ ಇವರು ಮಲ್ಲಿಕಾರ್ಜುನ್ ಅವರು, ನಮ್ಮ ಸುರೇಶ್ ಗೌಡರು ಹಾಗೂ ನಮ್ಮ ಆಶಾ ಕಾಳಪ್ಪ ಅವರು ಇಲ್ಲಿಯ ಸಕ್ರಿಯ ಕಾರ್ಯಕರ್ತರು. ಮತ್ತು ನಿರಂತರವಾಗಿ ಅವರ ಜೊತೆ ಎಲ್ಲ ಹೋರಾಟಗಳಲ್ಲಿ ಮತ್ತು ಬೇರೆ ಬೇರೆ ಸಕ್ರಿಯವಾಗಿ ಭಾಗವಹಿಸಿರ್ತಾರೆ. ಇವತ್ತು ಈಗಷ್ಟೇ ಒಂದಿಷ್ಟು ನೋಡಿದ್ರಿ, ಹಬ್ಬದ ಪ್ರಯುಕ್ತ ಒಂದಿಷ್ಟು ಎಳ್ಳು ಬೆಲ್ಲವನ್ನು ಹಂಚಿ, ಸಿಹಿಯನ್ನು ಹಂಚಿ, ಒಂದಿಷ್ಟು ಜನಗಳ ಜೊತೆ ಕೂಡಿ ನಾವು ಸಂಭ್ರಮಿಸೋಣ, ಈ ಹಬ್ಬವನ್ನು ಆಚರಿಸೋಣ ಅಂತೇಳಿ, ಮತ್ತು ಅರ್ಥಪೂರ್ಣವಾಗಿ ಮಾಡೋಣ, ಸಾಮರಸ್ಯ ಬೆಸೆಯೋಣ ಅಂತೇಳಿ ಈ ಮುಂಚೆ ನೋಡಿದಿರೋ ಲೈವಲ್ಲಿ ನಾವು ಎಳ್ಳು ಬೆಲ್ಲ ಹಂಚೋ ಒಂದಿಷ್ಟು ಕಾರ್ಯವನ್ನು ಈಗಾಗಲೇ ಮುಗಿಸಿ ಹಿಂಗೆ ಬರ್ತಾ ಇದ್ವಿ. ಆಗ ಸುಮ್ಮನೆ ನಾವು ಈ ರೋಡಿನ ಬಗ್ಗೆ ನಾವು ಸುಮಾರು 2-3 ವರ್ಷಗಳಿಂದ ಆಚೆಗೂ ಮಾಡೋಣ ಅಂತೇಳಿ ಒಟ್ಟಾರೆ ಬೇರೆ ಕಾರ್ಯಕ್ರಮ, ಅಂದರೆ ನಿರಂತರ ಕೆಲಸ ಕಾರ್ಯಗಳು, ಮತ್ತು ನಾವು ವಾಲಂಟಿಯರ್ ಆದ ಕಾರಣಕ್ಕೆ ಬೇರೆ ಕೆಲಸಗಳು ಅಥವಾ ಬೇರೆ ಹೋರಾಟಗಳು ಈ ಥರದ್ದೇ ನಿರಂತರವಾಗಿ ಆದ ಕಾರಣ, ಮತ್ತು ಈಗಾಗಲೇ ಒಂದು ಬಾರಿ ಲೈವ್ ಆಗಿದೆ. ಆದರೆ ಅದನ್ನು ಫಾಲೋಅಪ್ ಮಾಡಿ ರಸ್ತೆಯನ್ನು ಸರಿ ಮಾಡಿಸೋ ಇದು ನಮಗೆ ಆಗಲಿಲ್ಲ. ಆದರೆ ಇದು ನಮ್ಮ ಕೆಲಸ ಅಲ್ಲ. ನಾನು ಹೇಳೋದು ಮೊದಲಿಗೆ ಇದಕ್ಕೆ ಅಂತ ಈಗಾಗಲೇ ನಾನು ಹೇಳೋದು, ಕೇಂದ್ರ ಸರ್ಕಾರ ಟ್ಯಾಕ್ಸ್ಗಳನ್ನ ಹಾಕ್ತಾ ಇದೆ, ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದೆ. ನಾನು ನಿಮಗೆ ಮತ್ತೆ ಅವ್ರಿಗೆ, ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು, ಯಾಕೆ ಅದಕ್ಕೋಸ್ಕರ ನಿಮ್ಮ ಪ್ರಶ್ನೆ ಮಾಡ್ತೀನಿ. ಮತ್ತೆ ಈ ಪಕ್ಷದ ಮುಖಂಡರುಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ, ನಾವು ತೆರಿಗೆಯನ್ನ ಯಾಕೆ ಕಟ್ಟಬೇಕು? ಇಲ್ಲ ನೀವೇ ಹೇಳಿ, ನಾವು ತೆರಿಗೆಯನ್ನ ಯಾಕೆ ಕಟ್ತಾ ಇದೀವಿ? ಯಾಕಪ್ಪ ಅಂತಂದ್ರೆ ನಾನೇ ಹೇಳ್ತೀನಿ ಉತ್ತರ. ಯಾಕೆ ಅಂತಂದ್ರೆ ನಾವು ತೆರಿಗೆಯನ್ನ ಕಟ್ತಾ ಇರೋದು ಒಂದು ಒಳ್ಳೆ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ನಮಗೆ ಮಾಡಿಕೊಡ್ಲಿ. ಅಂದ್ರೆ ನಾವು ಓಡಾಡ್ಲಿಕ್ಕೆ ರಸ್ತೆ, ಆಹಾರ, ಕುಡಿಯೋ ನೀರು, ಇದರ ಕಸ, ವಿಲೇವಾರಿಗಳು, ಈ ತರದ ಮೂಲಭೂತವನ್ನು, ಮತ್ತೆ ಬೇರೆಲ್ಲ ಆದ್ರೆ ನಿಮ್ಗೆ ಹಕ್ಕುಗಳಲ್ಲಿ ತುಂಬಾ ಬರುತ್ತೆ ನಮ್ಗೆ. ಆದ್ರೆ ಮೂಲಭೂತಗಳನ್ನು ಪೂರೈಸಲಾಗದೆ ನಮ್ಮ ಹತ್ರ ಹಣವನ್ನ ಅಂದ್ರೆ ಸುಲಿತಾ ಇದಾರಲ್ಲ. ಯಾಕೆ ನೋಡಿ, ಇವತ್ತೊಂದು ಕಾರ್ ತಗೊಳ್ಳೋದಿರ್ಬೋದು, ಬಿಸ್ನೆಸ್ ಮಾಡೋದಿರ್ಬೋದು, ನೀವೇನೇ ತಗೊಳ್ಳಿ, ಇವತ್ತು ಈ ಮುಂಚೆ ಇದೇ 2014ರಿಂದ ಆ ಕಡೆಗೆ ಎಲ್ಲ ಸಾಮಾನ್ಯ ಕಾರು ಬೈಕ್ಗಳಲ್ಲಿ ಎಷ್ಟಿತ್ತು? 60-70 ಸಾವಿರ ರೂಪಾಯಿ ಸಿಗ್ತಾ ಇತ್ತು ಕಾರ್ಗಳು, ಅಂದ್ರೆ ಬೈಕ್ಗಳು. ಇವತ್ತು 1 ಲಕ್ಷ 1,20,000 ಕೆಳಗಡೆ ಯಾವ ಬೈಕು ಇಲ್ಲ. ಹೆಂಗ್ರಿ ಬದುಕ್ಬೇಕು ಜನ? ಮತ್ತೆ ತರಕಾರಿಗಳು ಎಲ್ಲ, ರಾ ಮೆಟೀರಿಯಲ್ಸ್ ಇರ್ಬೋದು, ಎಲ್ಲ ಮೂಲಭೂತ, ಎಲ್ಲ ಬೆಲೆ ಏರಿಕೆ, ಎಲ್ಲದ ಮೇಲೂ ಟ್ಯಾಕ್ಸ್. ಆದ್ರೆ ಹೋಗ್ಲಿ ಅಪ್ಪ, ಬಿಡು, ಸರಿಯಪ್ಪ, ಟ್ಯಾಕ್ಸ್ ಕಟ್ತಾ ಇದೀವಿ, ನಮ್ಗೆ ಒಳ್ಳೆ ಶಾಲೆ ಇದೆಯಾ? ಇಲ್ಲ. ಒಳ್ಳೆ ಆಸ್ಪತ್ರೆ ಇದೆಯಾ? ಒಳ್ಳೆ ರಸ್ತೆ ಇದೆಯಾ? ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇದೆಯಾ? ಇನ್ನೊಂದೇನೋ ಅನ್ನಭಾಗ್ಯ, ಅದ್ರಲ್ಲೂ ಕಳ್ತನ, ಅದ್ರಲ್ಲೂ ದುಡ್ಡು ಕೀಳೋದು, ಎಲ್ಲಾ ಭಾಗ್ಯಗಳಲ್ಲೂ ಹಗರಣ. ಈ ತರ ಇರುವಾಗ ಈಗ ನೋಡಿ, ಈ ರಸ್ತೆನ ತೋರಿಸಿ ನಿಮ್ಗೆ ನಾವ್ ಯಾಕೆ ಟ್ಯಾಕ್ಸ್ ಕಟ್ಬೇಕು ಅಂತ 1 ನಿಮಿಷ ಯೋಚನೆ ಮಾಡಿ. ನಮ್ಗೆ ಹೊಟ್ಟೆ ಉರಿ ಅಲ್ವಾ? ಇಲ್ಲಿ ನೋಡಿ, ಇದು ರಸ್ತೆ, ಅಲ್ಲಿ ತೋರಿಸಿ ನೋಡಿ. ಇದು ಪೂರ್ತಿ, ಇದು ಈಗಲ್ಲ ನಾವ್ ಹೇಳೋದು, ಸುಮಾರು 4-5 ವರ್ಷಗಳಿಂದ MS ಪಾಳ್ಯಟು ಹೆಸರುಘಟ್ಟ ರೋಡ್, ಇದು ಮೇನ್ ರೋಡ್, ಕೆಂಪಾಪುರ ಲಕ್ಷ್ಮೀಪುರ ಕ್ರಾಸ್ ಏನಿದೆ, ಲಕ್ಷ್ಮೀಪುರ ಇದೆ ಇಲ್ಲಿ, ಅಲ್ಲಿವರೆಗಿನೂ ಇದೇ ಬಾಳಿದು. ಅಂದ್ರೆ ಇಲ್ಲಿಯ ಈ ಭಾಗದ ಅಧಿಕಾರಿಗಳು ಸತ್ತೋಗ್ಬಿಟ್ಟಿದಾರೋ, ಅಥವಾ ಅವ್ರಿಗೆ ಕೂಡೋ ಅವ್ರಿಗೆ, ಅಥವಾ ಇದು ಕಾಣಿಸ್ತಾ ಇಲ್ವೋ, ಅಥವಾ ಅವರು ಕೆಲ್ಸಕ್ಕೆ ಬರ್ತಾ ಇಲ್ವೋ, ಅಥವಾ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಇದು ಈ ವಾರದಲ್ಲಿ ಈ ರಸ್ತೆ ಸರಿ ಮಾಡಿಸ್ತೀವಿ ಅನ್ನೋದು ನನಗೆ, ಈಗ ನಾವು ತಗೊಂಡಿರೋಂಥ ಆಟ. ಈ ವಾರದಲ್ಲಿ ಈ ರಸ್ತೆ ಸರಿ ಆಗ್ಬೇಕು, ಇದು ನಮ್ಮ ಇದು ಆಗ್ರಹ. ಇದು ನಾಳೆ BBMP ಕಚೇರಿಗೆ ಸಂಬಂಧಪಟ್ಟ BBMP ಅಧಿಕಾರಿ, ಅಂದ್ರೆ ಮುಖ್ಯ ರಸ್ತೆಗಳಿಗೆ ಯಾರು ಇದಾಗಿದ್ದಾರೆ ಅಧಿಕಾರಿನ ಹೋಗಿ ನಾಳೆ ಭೇಟಿ ಮಾಡಿ ಇದನ್ನ, ಈ ಲೈವ್ ನ ಈಗ ಕಳಿಸ್ತೀವಿ. ಅದನ್ನ ಯಾರು ಅಯೋಗ್ಯರೇ ಹೇಳ್ಬೇಕಿದು, ಇದು ಅಯೋಗ್ಯರೇ ಇದರ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಮತ್ತೆ ಇಲ್ಲಿಯ ಜನಪ್ರತಿನಿಧಿಗಳು ನೋಡಿ, ಗಾಡಿಗಳು ಎಷ್ಟು ಕೆಳಗಡೆ ಕುಂತು ಎದ್ದೇಳ್ತವೆ ನೋಡಿ, ಗಾಡಿಗಳು ಬಂದು. ಈಗಾಗ್ಲೇ ಇಲ್ಲಿ ಎಷ್ಟೋ ಜನ ಬಿದ್ದು ಕೈ ಕಾಲುಗಳನ್ನ ಮುರ್ಕೊಂಡಿದ್ದಾರೆ. ಇಂಥ ಜನಗಳು ನಿಜವಾಗ್ಲೂ ಎಚ್ಚೆತ್ಕೋಬೇಕಾಗಿರೋದು. ಇಲ್ಲಿ ಯಾರು ಅಲ್ಲ, ಅದೃಷ್ಟವಶಾತ್ ನಿಮ್ಗೇನು ಆಗ್ಲಿಲ್ಲ ಅಂದ್ರೆ ಒಳ್ಳೇದು. ಆದ್ರೆ ನಾನು ಹೇಳ್ತಾ ಇರೋದು, ಇಲ್ಲಿ ಯಾರು ಕೈಯು ಕಾಲು ಮುರ್ಕೊಂಡು ಇನ್ನೂ ಮೌನವಾಗಿದ್ದೀರಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋದು, ನೀವು ಕಟ್ತಾ ಇರೋ ತೆರಿಗೆ ನಿಜವಾಗ್ಲೂ ದಂಡ. ನಾನು ಹೇಳ್ತೇನೆ ಕೇಳಿ. ನೋಡಿ, ಇಲ್ಲಿ ಇದು ರಸ್ತೆ, ಬೆಂಗಳೂರಿನ ಇದೊಂದು ಹೆಸರಾಂತ ಏರಿಯಾ. ಯಲಹಂಕ, ಇದೆಲ್ಲ ಹೆಸರುಘಟ್ಟ, ಈ ಭಾಗ ಹೆಸರಾಂತ ಏರಿಯಾಗಳು, ಇವೆಲ್ಲ ತುಂಬಾ ಜನನಿಬಿಡ ಪ್ರದೇಶಗಳು. ತುಂಬಾ ನೋಡಿ, ಈಗ ಇವತ್ತು ಹಬ್ಬದ ದಿನ ಎಷ್ಟು ಗಾಡಿ, ರಜೆ ದಿನದಲ್ಲಿ ಎಷ್ಟು ಗಾಡಿಗಳು ಓಡಾಡ್ತಾ ಇದೆ, ಎಷ್ಟು ಗುಂಡಿ
ಬಿದ್ದಿದೆ. ದಿನ ಸಾವಿರಾರು ವೆಹಿಕಲ್ ಓಡಾಡ್ತವೆ. ಇಲ್ಲಿಯ ಜನಪ್ರತಿನಿಧಿಗಳು ಯಾರು ಈ ಪ್ರತಿನಿಧಿಗಳಾಗಿ ಜನರು ಪ್ರತಿನಿಧಿಗಳಾಗಿ ಆರಿಸಿದ್ದಾರೆ, ದಯಮಾಡಿ ಹೋಗಿ ಪ್ರಶ್ನೆ ಕೇಳಿ, ಅವ್ರಿಗೂ ಈ ಪ್ರಶ್ನೆ. ಮತ್ತೆ ಮುಖ್ಯವಾಗಿ ಇಲ್ಲಿಯ ಇವರು ನೌಕರರು, ಇದಕ್ಕೆ ಸಂಬಂಧಪಟ್ಟಂತ AEAW ಯಾರಿದ್ದಾರೆ ಅವ್ರಿಗೆ ನಾಳೆ ನಾವು ಯಲಹಂಕ ಅಥವಾ ಇದಕ್ಕೆ ಯಾವ್ದು ಸಂಬಂಧಪಡುತ್ತೆ ಆ BBMP ಕಚೇರಿಯಲ್ಲಿ ಅವ್ರನ್ನ ಕೇಳೋ ಪ್ರಶ್ನೆ ಮಾಡೋ ಕೆಲಸ ನಡೆಯುತ್ತೆ. ಮತ್ತೆ ಈ ವಾರದಲ್ಲಿ ರಸ್ತೆನ ಸರಿ ಮಾಡಬೇಕು ಅಂತ ಆಗ್ರಹಿಸ್ತಾ ಏನಾದ್ರು ಹೇಳೋದಿದ್ಯಾ? ನೋಡಿ 10 ನಿಮಿಷ ಬೇಕು, 50 ಅಡಿ ಹೋಗ್ಬೇಕು ಅಂದ್ರೆ. ಇಲ್ಲಿ ಅಂಗಡಿಯವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರೇನ್ ಹೇಳ್ತಾರೆ ಕೇಳೋಣ. ದುಷ್ಪರಿಣಾಮಗಳು ಆ ರಸ್ತೆ ಇದರಿಂದ ಧೂಳು ನಿಮ್ಗೂ ವ್ಯಾಪಾರಕ್ಕೆ ಬರಬೇಕು ತೊಂದ್ರೆ, ಮತ್ತೆ ಧೂಳು ಇದೆಲ್ಲ ಸಮಸ್ಯೆ ಅಲ್ವಾ ನಿಮ್ಗೆ? ಸಮಸ್ಯೆ ಇದೆ, ಬಟ್ ಸುಮ್ಮನೆ ಇದ್ದೀರಾ ಆರಾಮಾಗಿ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಜನಪ್ರತಿನಿಧಿಗಳಿಗ ಇಲ್ಲಿಯಾ MLA ಯಾರು? ಕಾರ್ಪೊರೇಟರ್ಗ? ಓಕೆ. ಎಷ್ಟೊಂದು ಜನ ಹೋಗಿ ಇಲ್ಲಿ ಮಾತಾಡಿ ಸುಸ್ತಾಗ್ಬಿಟ್ಟೆ. ಡೈಲಿ 1-2 ಬಿದ್ದೇ ಬೀಳ್ತಾರೆ ಇಲ್ಲಿ. ದಿನ ಬೀಳ್ತಾನೆ ಇರ್ತಾರೆ. ಯಾರಿಗೆಲ್ಲ ಮೊನ್ನೆನೋ ರೆಡಿ ಮಾಡಿದಾರೆ, ಇದು ಒಂದು ಪೈಪ್ ಹಾಕ್ಬಿಟ್ಟು ರೋಡ್ ಹಂಗೆ ಐತೆ 3-4 ವರ್ಷ. 3-4 ವರ್ಷದಿಂದ 3-4 ವರ್ಷ ಎಲ್ಲ ಸತ್ತೋಗ್ಬಿಟ್ಟಿದಂಗ ಅವ್ರ ಎಲ್ಲ ಅಧಿಕಾರಿಗಳೆಲ್ಲರೂ. ಕಣ್ಣುಗಳೇ ಇಲ್ಲ ಅವ್ರಿಗೆ, ಏನಿಲ್ಲ, ಯಾರು ನೋಡಲ್ಲ, ಬರೀ ದುಡ್ಡು ಮಾಡೋದೇ ಐತೆ ಅವ್ರ ಕತೆಗಳು ಅಷ್ಟೇ. ಎಲ್ಲಿ ದುಡ್ಡು ಸಿಗ್ತಾ ಅಂತ ಕಾಯ್ತಾ ಇರ್ತಾರ ಅವರು. ತೆರಿಗೆ ಕಟ್ತೀರಾ ನೀವು ತಿಂಗಳಿಗೆ, ವರ್ಷಕ್ಕೆ ತೆರಿಗೆ? ಟ್ಯಾಕ್ಸ್ ಎಷ್ಟು ಕಟ್ತೀರಾ? ಟ್ಯಾಕ್ಸ್ ಅಂದ್ರೆ ಮಾಮೂಲಿ ತಿಂಗಳಿಗೆ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಏನು, ಇನ್ಕಮ್ ಟ್ಯಾಕ್ಸ್ ಎಲ್ಲ 12,000 ಕಟ್ತೀವಿ. ಪ್ಲಸ್ ಏನು ಕಟ್ಬೇಕು ನಾವು? ಇಂಥ ರೋಡಲ್ಲಿ ಓಡಾಡ್ಬೇಕು ಅಂದ್ರೆ ನಾವ್ ಏನು ಟ್ಯಾಕ್ಸ್ ಕಟ್ಟಬೇಕು? 30,000 ಕಟ್ತಾ ಇದ್ದೀವಿ. ಓಕೆ. 30,000 ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಆದ್ರೆ ಇಲ್ಲಿಯ ಇದು ಬ್ರದರ್, ಏನ್ ನಿಮ್ಮ ಹೆಸರು? ಮದನ್ ಲಾಲ್. ಈಗ ಇಲ್ಲೇ ಇದ್ದೀರಿ ನೀವು, ಈಗ ನಿಮ್ಗೆ ಇದರಿಂದ ನಿಮ್ಗೆ ವ್ಯಾಪಾರನೂ ಕಮ್ಮಿ, ಇಲ್ಲಿ ಎಲ್ಲೋ ಧೂಳು ಅನ್ನೋ ಕಾರಣಕ್ಕೆ ಯಾರು ಬರೋದಿಲ್ಲ. ಅನಾರೋಗ್ಯ ಬೇರೆ ಕೆಡುತ್ತೆ. ಅನಾರೋಗ್ಯ, ನೀವು ಇಲ್ಲೇ ಇದ್ಕೊಂಡು ಯಾವಾಗ್ಲೂ ಇದನ್ನ ಕುಡಿತಾ ಇರ್ಬೇಕು. ಹೌದು. ಇದು ನಿಮ್ಗೆ ಬೇಕಾ? ಮತ್ತೆ ಇದು ಏನ್ ನೀವು ಪ್ರಶ್ನೆ ಮಳೆ ಬಂತು ಅಂತಂದ್ರೆ ಇಲ್ಲಂತೂ ಫುಲ್ಲು ಮುಂಚೆ ಅಂದ್ರೆ ಇವಾಗ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಮಣ್ಣು ಹಾಕಿ ರೆಡಿ ಮಾಡೋದು. ಮುಂಚೆ ಅಂದ್ರೆ ಅದು ಮಣ್ಣು ಯಾರು ಲೋಕಲ್ ಟ್ರ್ಯಾಕ್ಟರ್ ಓಡಾಡೋರು ಮಾತ್ರ ಮಣ್ಣು ಹಾಕಿರೋದು. ಓಕೆ, ಅಂದ್ರೆ BBMP ನೀವ್ ಹಾಕ್ಸಿರೋದು, ನಾವು ಹಾಕ್ಸಿರೋದು 3 ಸಲ. ಬಟ್ BBMP ಅವರೆಲ್ಲ ಯಾರು ಏನ್ ಮಾಡಿಲ್ಲ. ಅಂದ್ರೆ ಲೋಕಲ್ ಟ್ರ್ಯಾಕ್ಟರ್ ಓಡಾಡೋ ಗುಂಡಿ ಮುಚ್ಚವ್ರೆ. ಹೋಗಿದ್ದಾರೆ, ಮತ್ತೆ ನೀರ್ ಬಂತು, ಮತ್ತೆ 2 ದಿನ ಕಿಟ್ಟಿಲ್ಲ. ಗಾಡಿಯನ್ನ ಹೋಗ್ತೇನೆ ಸೀದಾ ಅಂಗಡಿ ಒಳಗಡೆ ಬರೋದು, ಇರೋದು. ಸ್ವಲ್ಪ ಅದಕ್ಕೆ ಮಣ್ಣು ಹಾಕಿ ಅದು ರೆಡಿ ಮಾಡಿದ್ದಾರೆ. ಮಾಡಿಸ್ತೀವಿ, ಈ ವಾರ ಒಂದು ವಾರದೊಳಗಡೆ ಮಾಡಿಸ್ತೀವಿ. ಈಗ ಇದು ನೀವು ಒಂದು ತಿಳ್ಕೋಬೇಕು, ಒಂದ್ ಕತೆ ಇದೆ, ಅದೀಗ ದೊಡ್ಡದಾಗುತ್ತೆ ಹೇಳಲ್ಲ. ಆದ್ರೆ ಇದು ಹೆಂಗೆ ಅಂದ್ರೆ ಪೂರ್ತಿ ಕಷ್ಟ ಕೊಟ್ಟು ಒಂದ್ ಸ್ವಲ್ಪ ಮುಚ್ಚಿದ್ರೆ, ಇವ್ರು ಏನ್ ಹೇಳ್ತಾ ಇರೋದು ಅಂದ್ರೆ ಮುಂಚೆ ತುಂಬಾ ಹಳ್ಳ ಇತ್ತು, ನೀರು ಗುಂಡಿ ಏನಾಗಿದ್ರೆ ಜಾಸ್ತಿ ಗಾಡಿಗಳು ಎಲ್ಲ ಟ್ರಾಫಿಕ್ ಜಾಸ್ತಿ, ಏನಾದ್ರು ಟ್ರ್ಯಾಕ್ಟರ್ಗಳು ಓಡಾಡ್ತಾರಲ್ಲ, ಒಂದ್ ಚೂರು ಮಣ್ಣು ಹಾಕೊಂಡು ಹೋಗೋರು. ಈಗ ಇವ್ರು ಹೇಳ್ತಾ ಇರೋದು, ಅಂಗಡಿ ಒಳಗಡೆ ಬರೋದು. ಇವ್ರು ಹೇಳ್ತಾ ಇರೋದು ಗುಂಡಿ ಇತ್ತು, ಬಂದಂಗೆ ನೀರಿಗೆ ಬಿಟ್ಟ ತಕ್ಷಣ ನೀರೆಲ್ಲ ಹಾರಿ ಇಲ್ಲೆಲ್ಲ ಕೊಸರಾಗ್ಬಿಡೋದು. ಅಟ್ಲೀಸ್ಟ್ ಈಗ ಅದು ಎಲ್ಲ ಬರ ಇದೆ ಅಂದ್ರೆ ನೀರ್ ನಿಂತ್ಕೊಳ್ದೇ ಇರೋ ತರ ಎಲ್ಲ ಇದನ್ನ ಮಣ್ಣನ್ನ ಮುಚ್ಚಿದ್ದಾರೆ. ಲೋಕಲ್ ಜನ ಇಲ್ಲೇ ಇವರೇ ಮುಚ್ಕೊಂಡಿದ್ದಾರೆ ಹೆಂಗೋ. ಈಗ ಬರೀ ಧೂಳು ಬರ್ತಾ ಇದೆ, ಹಂಗಾಗಿ ಪರವಾಗಿಲ್ಲ. ಮುಂಚೆ ನೀರು ಕೊಚ್ಚೆನೆ ಬಂದ್ಬಿಡ್ತಾ ಇತ್ತು, ಈಗ ಪರವಾಗಿಲ್ಲ, ನೀರ್ ಅಂದ್ರೆ ಧೂಳು ಬರ್ತಾ ಇದೆ. ಇದಕ್ ನಾವು ಹೊಂದ್ಕೊಂಡಿದೀವಿ ಅನ್ನೋ ತರ ಪಾಪ ಅಸಹಾಯಕರಾಗಿ ಅವರು ಮಾತಾಡ್ತಾ ಇದಾರೆ. ಇನ್ನೇನು ಅಂದ್ರೆ ಈ ದೇಶ ಸ್ಥಿತಿ ಹೇಳ್ತಾ ಇರೋದು ನಾನು, ಇದು ಒಂದ್ ಕಡೆ ಅಲ್ಲ ನಾನು ಹೇಳೋದು. ನಮ್ಗೆ ಯಾಕೆ ರೋಷ, ಈ ಆಕ್ರೋಶ ಉಕ್ಕುತ್ತೆ ಇವ್ರನ್ನೆಲ್ಲ ವಾಮಾಚೋರವಾಗಿ ಬೈಬೇಕು ಅಂತ ಅನ್ಸುತ್ತೆ. ಅಂದ್ರೆ ಅಯೋಗ್ಯರು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಏನ್ರಿ ಮಾಡ್ತಾ ಇರ್ತೀರಾ? ಆಫೀಸಲ್ಲಿ ನೋಡಿದ್ರೆ ಆಫೀಸಲ್ಲಿ ಇರಲ್ಲ, ಯಾರನ್ನಾದ್ರೂ ಕೇಳಿದ್ರೆ ಫೀಲ್ಡ್ ಹೋಗಿದ್ದಾರೆ, ಅಲ್ಲಿ ಯಾವ್ದು ಮೀಟಿಂಗ್ ಹೋಗಿದ್ದಾರೆ. ಏನ್ರಿ ಮತ್ತೆ ದುಡ್ಡು ತಗೊಂಡು ಏನು ಮೀಟಿಂಗು, ನೀವು ಫೀಲ್ಡ್ ಏನ್ ಮಾಡ್ತಿದ್ದೀರಾ? ಅಲ್ಲ, ಆಫೀಸಲ್ಲಿ ಇರಲ್ಲ, ಫೀಲ್ಡ್ ಅಲ್ಲಿ ಕೆಲಸ ಆಗಿರಲ್ಲ, ಇನ್ನೇನ್ ಮಾಡ್ತಾ ಇರ್ತೀರಾ ನೀವು? ನಿಮ್ ಯೋಗ್ಯತೆಗಳಿಗೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಆಗಲ್ಲ. ಎಷ್ಟು ಹೋಗ್ಯೋದು? ಪ್ರತಿಯೊಂದು ನಾವು ಲೈವ್ ಮಾಡಿ ತೋರಿಸ್ಬೇಕಾ ನಿಮ್ಗೆ? ಪ್ರತಿಯೊಂದು ನಾವ್ ಹೇಳ್ಬೇಕಾ? ಅವನೇನೋ ಅಯೋಗ್ಯ ಹೇಳ್ತಾರೆ, ಕಸ ಇದೆ ಇಲ್ಲಿ ಎತ್ಕೊಳ್ರಿ ಅಂದ್ರೆ ಎಲ್ಲಿ ಲೊಕೇಶನ್ ಕಳ್ಸಿ. ನಾನ್ ಕಳ್ಸಕ್ ನಾನೇ ಕೈ ಕಳ್ಸ್ಬೇಕು ನಿನಗೆ? ನಿನಗೆ ನಾನ್ ಯಾಕೆ ಸಂಬಳ ಕೊಡ್ಬೇಕು? ಇದು ನಾವು ಇದ್ ಮಾಡೋದಕ್ಕೆ ನಿಮ್ಗೆ ಯಾಕ್ರಿ ಸಂಬಳ ಕೊಡ್ಬೇಕು? ಅಯೋಗ್ಯರ ಅನ್ನ ತಿನ್ನಲ್ವಾ ನೀವು? ಏನ್ ತಿಂತಾ ಇದ್ದೀರಾ? ಮತ್ತೆ
ಜನರ ಈ ತರ ಪರಿಪಾಠ ಪಡ್ತಾ ಇದಾರೆ. ಇದಾಗ್ತಿದೆ, ದಿನ ಬಿದ್ದು ಎದ್ದು ಕಾಲ್ ಮುರ್ಕೊಂಡ್ರೆ ಯಾರೋ ಒಬ್ಬ ಸ್ಪೋರ್ಟ್ಸ್ ಮ್ಯಾನು ಅವ್ನು ಕಾಲ್ ಮುರಿದ್ರೆ ಎಷ್ಟು ತೊಂದರೆ ಆಗುತ್ತೆ. ಒಬ್ಬ ಸ್ಪೋರ್ಟ್ಸ್ ಯಾವ್ದೋ ಒಂದ್ ಮಗು ಇನ್ನೂ ಬೆಳೆಯೋದಿರುತ್ತೆ, ಕಾಲ್ ಮುರಿದೋಯ್ತು, ಏನೋ ಊನಾಯ್ತು, ಇನ್ನೊಂದೇನೋ ಆಯ್ತು, ಏನೋ ತುಂಬಾ ಸೀರಿಯಸ್ ಆಯ್ತು, ಯಾರು ಕೇಳೋರು? ಇಲ್ಲ ಅಂದ್ರೆ ಬಿದ್ದು ಈಗಾಗಲೇ MS ಬಾಳೆ ಮೇನ್ ರೋಡ್ ಅಲ್ಲಿ ಇಷ್ಟು ಗಂಟೆ ಎಷ್ಟೋ ಜನ ಸತ್ತೋದ್ರು, ಹೊರಗಡೆಗೆ ಬರ್ಲಿಲ್ಲ, ಯಾವ ಮೀಡಿಯಾನು ಬರ್ಲಿಲ್ಲ. ಎಲ್ಲ 3 ಜನ 3 ವರ್ಷ ಪೂರ್ತಿ ರೋಡ್ ಫುಲ್ಲು ಕಿತ್ತಿ ಹಳ್ಳ ಬಿದ್ದಿ ಎಷ್ಟೋ ಜನ ಸತ್ತೋದ್ರು. ಒಂದು ಮೀಡಿಯಾ ಬರ್ಲಿಲ್ಲ, ಒಬ್ರು ಕೇಳಲಿಲ್ಲ, ಒಬ್ರು ಯಾವ ಜನಪ್ರತಿನಿಧಿನೂ ಕೇಳಲಿಲ್ಲ, ಯಾವನು ಕೇಳಲಿಲ್ಲ. ನಾವು ಒಂದ್ ವಾರ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ BBMP ಹೆಸರು ಮೇಲೆ ನಾಳೆ ನಾವು ಹೋಗ್ತಾ ಇದೀವಿ. ಅದಾದ್ಮೇಲೆ ಮುಂದದ ಕತೆ ಅದು. ಮುಂದೆ ಅವ್ರು ಅಕಸ್ಮಾತ್ ಒಂದ್ ವಾರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಇದು ಪಿಂಡ ಪ್ರದಾನ ಮಾಡೋಣ ಬಿಡಿ ಅವ್ರಿಗೆ. ಅಲ್ಲ ಅವ್ರಿಗೆಲ್ಲ ಅವ್ರ ಮನೆ ತೆಗೆ ಹೋಗಿ ಟಮಟೆ ಬಡಿಯೋ ಇದನ್ನ ನಾವು ಮಾಡ್ತೀವಿ. ಇರ್ಲಿ, ಇವ್ರ ಯೋಗ್ಯರಿಗೆ ಅಯೋಗ್ಯರಿಗೆ ಇವ್ರದ್ದು ದಾಖಲೆಗಳು, ಇವ್ರದ್ದು ಆಸ್ತಿ ದಾಖಲೆಗಳನ್ನ ಸಾರ್ವಜನಿಕಗೊಳಿಸೋದು ಕಷ್ಟ. ಆದ್ರೆ ಈ ತರ ಇನ್ನೇನ್ ಗೊತ್ತಿದ್ದು ನೋಡಿ, ಬಸ್ ಎಲ್ಲ ಎಷ್ಟು ಸ್ಲೋ ಹೋಗುತ್ತೆ, ಎಲ್ಲ ಗುಂಡಿಗಳು, ಮೊಣಕಾಲದ ಗುಂಡಿಗಳು ಇದಾವೆ. ಇಲ್ಲ ಇದನ್ನ ಯಾರು ಇನ್ಯಾವನು ಮಾಡ್ತೀನಿ 3 ವರ್ಷ 4 ವರ್ಷ ಅಂದ್ರೆ ಈಗಾಗಲೇ ಇದು ಮಾಡಿದೆ, ರೋಡ್ ಆಗಿದೆ ಅಂತ ಅದೆಷ್ಟು ಜನ ಬಿಲ್ ತಗೊಂಡಿದ್ರು, ಅದನ್ನ ನೋಡ್ಬೇಕೀಗ. ಆತರ ಏನ್ ಆಗಿಲ್ಲ ಅನ್ನೋ ಇದೇ ಇಲ್ಲ, ಅದರದೆಲ್ಲ ಆದ್ರೂ ಆಗಿರುತ್ತೆ. ಮತ್ತೆ ಏನಂದ್ರೆ ಇದು ನಿಮ್ಮ ಮೌನ, ನೀವ್ ಯಾವೊಂದು ಕೇಳಲ್ಲ, ನೀವೇನು ಕೇಳಲ್ಲ ಅನ್ನೋ ಕಾರಣಕ್ಕೆ ಅಧಿಕಾರಿಗಳ ಹತ್ರ ಹೋಗ್ಬೇಕು. ಟೂ ವೀಲರ್ ಗಾಡಿಗಳ ಎಷ್ಟು ಸರ್ಕಸ್ ಮಾಡಬೇಕು. ಗಾಡಿಗಳು ಇಲ್ಲಿ ಅದೇ ಈ ತರ ಸೈಡ್ಗೆ ಮಣ್ಣುಗಳನ್ನ ತಳ್ಕೊಂಡು ಯಾವ್ದಾವ್ರಿ ಹಳ್ಳಿಯಲ್ಲಿ ಹಳ್ಳಿ ಅಲ್ಲ ರೀ, ಇದು ಸಿಟಿ. BBMP ವ್ಯಾಪ್ತಿಯಲ್ಲಿ ಈ ರೀತಿ ಆಗುತ್ತೆ ಅಂದ್ರೆ ಅಯ್ಯೋ, ನಿಜವಾಗ್ಲೂ ಇದು ಅಂದ್ರೆ ಜನಗಳಿಗೆ ಬೈಬೇಕು. ಈ ಅಯೋಗ್ಯರು ಯಾರು ಇವ್ರು ನೌಕರರಿಗೆ ಬೈಬೇಕು, ಇಲ್ಲ ಇಲ್ಲಿ ಜನಪ್ರತಿನಿಧಿಗಳಿಗೆ ಅನ್ಬೇಕು. ನಿಮ್ಗೆಲ್ಲಪ್ಪ ನಮಸ್ಕಾರ ಕಣ್ರೆ. ಆದ್ರೂ ನೋಡಿ ಇಲ್ಲಿ ಇಷ್ಟು ಗುಂಡಿಗಳು, ಜನ ಸಾಯ್ತಾ ಇದಾರಪ್ಪ, ಬಿದ್ದು ಸಾಯ್ತಾ ಇದಾರೆ. ನೀವೆಲ್ಲಿ ಸಾಯ್ತಾ ಇದ್ದೀರಾ ಜನ? ಇಲ್ಲಿ ಇದು ನೋಡಿ, ಇಲ್ಲೆಲ್ಲ ಎಷ್ಟೋ ಜನ ಬಿದ್ದಿದ್ದಾರೆ. ಇನ್ನ ಮಾಮೂಲಿ ದಿನಗಳಲ್ಲಿ ಬಂದ್ರೆ ಎಲ್ಲ ತುಂಬಾ ಗಾಡಿ ಇರುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ ತನಕ. ಇದೆಲ್ಲ ಇದು ಸ್ನೇಹಿತರೆ ನಮಸ್ಕಾರ. ಇದು ಇವತ್ತು ನಾವು MS ಪಾಳ್ಯ ಟು ಲಕ್ಷ್ಮೀಪುರ ಕ್ರಾಸ್ ರೋಡ್ ಇಂದ ಅಂದ್ರೆ ಇಲ್ಲಿ ಮೇಲೆ ಅಪ್ಪಲ್ಲಿ ಸಂಭ್ರಮ ಕಾಲೇಜ್ ಬರುತ್ತೆ. ಇಲ್ಲಿ ಮುಂದೆ ಹೋದ್ರೆ ಇಲ್ಲಿ ಲಕ್ಷ್ಮೀಪುರ ಕ್ರಾಸ್ ಬರುತ್ತೆ. ಇವತ್ತು ಇಲ್ಲಿ ನಾಳೆ ನಾವು ಹೋಗ್ಬಿಟ್ಟು ಇನ್ನ ಯಾರಿಗೆ ಮತ್ತೊಮ್ಮೆ ಈಗ ಆಲ್ರೆಡಿ ಮುಂಚೆ ನಾವು ಹೇಳಿದೀವಿ, ತುಂಬಾ ಸಲ ಇದನ್ನ ಅಡ್ರೆಸ್ ಮಾಡಿ ಈಗಾಗಲೇ ತುಂಬಾ ಸಲ ಹೇಳಿದೀವಿ ಮೌಖಿಕವಾಗಿ, ಒಮ್ಮೆ ಲೈವ್ ಮಾಡಿದೀವಿ. ಇವ್ರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಇವ್ರು ಒಂಥರ ಅದೇನೋ ಇವರು ಮಂದ್ ಬಿದ್ದೋಗ್ಬಿಟ್ಟಿದ್ದಾರೆ, ಎಮ್ಮೆ ಚರ್ಮದ ಹಾಕ್ಬಿಟ್ಟಿದ್ದಾರೆ. ಇವ್ರಿಗೆ ಬೇರೆ ರೀತಿದೆ ಬಿಡಿಸ್ಬೇಕು ಅನ್ನೋ ನನ್ನ ಭಾವನೆ. ಹಂಗಾಗಿ ಇವ್ರಿಗೆ ಯಾವ ರೀತಿ ಬಿಸಿ ಮುಟ್ಟಿಸ್ಬೇಕು ಆ ರೀತಿ ಮುಟ್ಟಿಸಿ ಇಲ್ಲಿ ಏನಾಗ್ಬೇಕು ಆ ಕೆಲಸವನ್ನ ಮಾಡಿಸೋ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ KRS ಪಕ್ಷ ಮಾಡುತ್ತೆ ಅಂತ ಹೇಳ್ತಾ, ನೀವೆಲ್ಲರೂ ದಯಮಾಡಿ ಒಂದಿಷ್ಟು ಪ್ರಜ್ಞಾವಂತರಾಗಿ, ಪ್ರಬುದ್ಧರಾಗಿ, ಎಲ್ಲ ಅನ್ಯಾಯಗಳನ್ನ ಕೇಳುವಂತ ಧೈರ್ಯವಂತರಾಗಿ ಅಂತ ಹೇಳ್ತಾ ನಿಮ್ಗೆಲ್ಲ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಿಮ್ಗೆಲ್ಲ ಸುಖ ಸಂತೋಷ ನೆಮ್ಮದಿಗಳನ್ನ ದೇವರು ಕೊಡ್ಲಿ, ಭ್ರಷ್ಟಾಚಾರದಿಂದ ನಿಮ್ಗೆ ಮುಕ್ತಿ ನೀಡ್ಲಿ ಅಂತ ಕೇಳ್ಕೊಂತ ಈ ಲೈವ್ ನ ಎಂಡ್ ಮಾಡ್ತೀವಿ. ನಮಸ್ಕಾರ.